ನಾನಿವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ದೆ. ಸೊ ನೋಡಿ, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿದಾದ್ಮೇಲೆ ವಾಕಿಂಗ್ ಹೋಗ್ತಾಯಿದ್ದೀನಿ. ಅಲ್ಲಿ ಸಿಗೋಣ ಅಂತೆ. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೆ ನಾನು? 5:30. ಇವತ್ತು ಲೇಟ್ ಆಗೋಯಿತು, ಪೂಜೆ ಮಾಡಿ ಬರೋಷ್ಟು ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಬಂದು ವಾಕ್ ಮಾಡಿಕೊಂಡು ರಿಟರ್ನ್ ಆಗ್ತಾಯಿದ್ದೀವಿ. ಸ್ವಲ್ಪ ಬೇಗನೆ ರಿಟರ್ನ್ ಆಗ್ತಾಯಿದ್ದೀವಿ. ಇವತ್ತು ಬರೀ ನೋ ಎಕ್ಸಸೈಸ್, ಓನ್ಲಿ ವಾಕಿಂಗ್ ಇವತ್ತು. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದು. ಎಲ್ಲ ಬಗ್ಗೆ ನಾವು ವಾಕಿಂಗ್ ಬಂದಿರೋದು ನಡ್ಕೊಂಡು ಹೋಗೋದಕ್ಕೆ, ಇಲ್ಲಾಂದರೆ ಇಲ್ಲಿಂದ ರಿಟರ್ನ್ ಬಸ್ಸಲ್ಲಿ ಹೋಗೋದಕ್ಕೆ. ಮತ್ತು ಬಸ್ಸಲ್ಲಿ ಹೋಗೋಣ, ಟೈಮ್ ಆಗೋದು. ಟೈಮ್ ಆದರೂ ಪರವಾಗಿಲ್ಲ, ರನ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಹೋಗೋಣ ಬಿಡಿ. ಶುಕ್ರವಾರ ಯಾವ್ದಾದ್ರು ಒಂದು ಶುಕ್ರವಾರ ಬನಶಂಕರಿಗೆ ಹೋದಾಗ ಅಲ್ಲಿಂದ ಬರ್ತೀಯಾ? ಸ್ಪೆಷಲ್ ಬಸ್ ಸಿಕ್ಕ ಅಮ್ಮ, ಆದ್ರೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಆರತಿನಾ? ಆರತಿ ಮಾಡಬೇಕು. ನಾನು ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋಗ್ಬೇಕು. ಒಂದಿನ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಒಂದು ವಾರದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಯಾಕೆ ಈಗ ರೆಡಿಯಾಗಿದೆ ಅಂತ ಹೇಳಿದ್ರೆ, ಇವತ್ತು ಆಷಾಢ ಶುಕ್ರವಾರ. ಸೊ ಮೊದಲನೇ ಶುಕ್ರವಾರ, ಹಾಗಾಗಿ ದೇವಸ್ಥಾನಕ್ಕೆ, ಸೊ ನಮ್ಮೂರು ಮಾರಮ್ಮ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ನಮ್ಮ ಪಕ್ಕದ ಮನೆಯವರು ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಸೊ ಹೀಗೆ ನಾನು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಶುಕ್ರವಾರ ಎಲ್ಲೆಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಗೊತ್ತಿಲ್ಲ. ಇವತ್ತು ನಮ್ಮೂರಿನ ದೇವಸ್ಥಾನ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಪಕ್ಕದ ಮನೆ ದಿವ್ಯಾ, ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ. ನಾವು ಇವಾಗ ಬಂದಿದ್ದು ಚಂಪಕವಲ್ಲಿ ಮಾರಮ್ಮ ದೇವಿಗೆ. ಸೊ ಈ ದೇವಸ್ಥಾನದಲ್ಲಿ ವರ್ಷ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ. ಸೊ ಈ ವರ್ಷವೂ ಕೂಡ ಹಾಗೆ ಮಾಡಿದ್ರು. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಜನನೇ ಬಂದಿದ್ದರು. ಅದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಮಗೂ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇರಲಿಲ್ಲ. ನಾವು ಹೋದ್ವಿ, ಮೊದಲು ಇದೆಲ್ಲ ನೋಡಿದ್ವಿ. ನೋಡಾದ್ಮೇಲೆ ಸರಿ ಮಂಗಳಾರತಿ ತಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಬಂದು ಆದಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಿದ್ದ ಕಾರಣ ನಾವು ಏನು ಮಾಡೋದು, ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ಮಕ್ಕಳು ಕರ್ಕೋಬೇಕು ಅನ್ನೋ ಒಂದು ಟೆನ್ಷನ್ ಇತ್ತು. ಮತ್ತು ಬಂದ್ಬಿಟ್ಟಿದ್ದೀವಿ, ಆಗಿದ್ದಾಗಲಿ ಮಧ್ಯಾಹ್ನದವರೆಗೂ ಆದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಹಾಗೆ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು, ನೋಡಿದ ತಕ್ಷಣ ಖುಷಿ ಆಯಿತು. ತುಂಬ ಜನ ಇದ್ದ ಕಾರಣ ನಾವು ಲಾಸ್ಟಲ್ಲಿ ಬಂದು ಈ ಕಡೆ ಸೈಡಲ್ಲಿ ಕೂತ್ಕೊಂಡಿದ್ವಿ. ಸೊ ಅವರೆಲ್ಲ ಮುಂದೆಗಡೆ ಕೂತಿದ್ರು, ತುಂಬ ಜನ ಇದ್ದರು. ಹಾಗಾಗಿ ನಮಗೆ ದೀಪ ಮತ್ತು ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಳೆ, ಬಾಳೆಹಣ್ಣು ಇದೆಲ್ಲನೂ ಕೊಟ್ಟಿದ್ದರು. ಸೊ ಹಾಗೆ ಬೆಂಕಿಪಟ್ಟಣನೂ ಕೊಟ್ಟಿದ್ದರು ಅಣಿಸ್ಕೊಳ್ಳೋದಕ್ಕೆ. ಸೊ ಅದನ್ನೆಲ್ಲ ನಾವು ಒಂದು ಶೀಟ್ ಕೊಟ್ಟಿದ್ದರು ಮಂತ್ರದ್ದು. ಸೊ ಅದೊಂದು ತಗೊಂಡು ಅದನ್ನು ಕೂಡ ಮಂತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿದ್ವಿ. ಅದೆಲ್ಲ ಮುಗಿದಾದ್ಮೇಲೆ ಆರತಿ ಮಾಡಿ ಆ ಕುಂಕುಮನ ನಾವು ಮನೆಗೆ ಸ್ವಲ್ಪ ತೊಗೊಂಡು ಹೋಗಬೇಕು.
ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಜಾಗದಲ್ಲಿ ಅದನ್ನು ಎಲ್ಲರೂ ಒಂದು ಕಡೆ ಹಾಕಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಕಡೆ ಹಾಕಿ ಮಂಗಳಾರತಿ ತಗೊಂಡ್ವಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ತುಂಬ ಜನ ಅಂದರೆ ತುಂಬಾ ಇದ್ದರು. ಸೊ ನಾವು ಅಲ್ಲಿ ಗ್ಯಾಪಲ್ಲೇ ವೀಡಿಯೋಗಳು ಫೋಟೋಗಳು ತೊಗೊಂಬಿಟ್ವಿ. ಯಾಕಂದರೆ ಮಂತ್ರ ಹೇಳೋವಾಗ ಫೋನೆಲ್ಲ ಯೂಸ್ ಮಾಡಿರಲಿಲ್ಲ. ಸೊ ಸೈಲೆಂಟ್ ಮಾಡಿ ಇಟ್ಬಿಟ್ಟಿದ್ವಿ. ಯಾರೇ ಫೋನ್ ಮಾಡಿದ್ರು ಅಷ್ಟೇ, ಮತ್ತು ವೀಡಿಯೋನೂ ಮಾಡ್ತಾ ಇರಲಿಲ್ಲ. ಮಂತ್ರ ಹೇಳ್ದಿರ ಇದ್ದ ಟೈಮಲ್ಲಿ ಮಾತ್ರ ನಾವು ಫೋನ್ನ ಯೂಸ್ ಮಾಡ್ಕೊಂಡ್ವಿ. ಸೊ ಇದು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇದು ಮಾಡ್ತಿದ್ರು, ಅರ್ಚನೆ ಪೂಜೆ ಎಲ್ಲ ಮಾಡ್ತಿದ್ರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ವಿ ಅವರೆಲ್ಲ ಮಂಗಳಾರತಿ ತೊಗೊಂಡು ಹೊರಗಡೆ ಬರಲಿ, ಅದಾದಮೇಲೆ ಹೋಗೋಣ ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದರು. ಯಾರ್ಯಾರು ದೀಪ ಹಿಂದೆ ಇಟ್ಕೊಂಡಿರ್ತಾರೆ, ಯಾರು ಕೂದಲು ಮತ್ತು ಬಟ್ಟೆ ಸುಟ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಅಷ್ಟು ಜನ ಇದ್ದರು. ಅಮ್ಮನ ಅಲಂಕಾರ ನೋಡಿದಾಗ ಪದೇ ಪದೇ ನೋಡಬೇಕು ಅನಿಸ್ತಿತ್ತು. ಹಾಗಾಗಿ ಸರಿ ಇನ್ನೊಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಮತ್ತೆ ಒಂದು ಸಲ ನೋಡಿದೆ. ಆ ತಾಯಿ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಯಾವಾಗಲೂ ಕೇಳ್ಕೊತೀನಿ. ಏನೋ ಗೊತ್ತಿಲ್ಲ, ಮನುಷ್ಯರನ್ನ ನಂಬಿದ್ರೆ ಏನೂ ಯೂಸ್ ಇಲ್ಲ. ಯಾವತ್ತಿದ್ರೂ ಅವರು ಬೆನ್ನಿಗೆ ಚೂರಿ ಹಾಕೋರೆ. ದೇವರು ನಂಬಿದ್ರೆ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಂದು. ಬೇರೆಯವ್ರಿಗೆ ಹೇಗಿದೆಯೋ ನಂಬಿಕೆ ಗೊತ್ತಿಲ್ಲ, ನನ್ನ ನಂಬಿಕೆ ದೇವ್ರನ್ನ ನಂಬಿದ್ರೆ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಂದು. ಸೊ ಹಾಗಾಗಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಯಾರೆಲ್ಲ ಕಷ್ಟಪಡ್ತಿದ್ದೀರಾ, ಒಂದಲ್ಲ ಒಂದಿನ ಸುಖದಲ್ಲಿರ್ತೀರಾ ಅನ್ನೋದೊಂದು ಕಾನ್ಫಿಡೆಂಟಲ್ಲಿ ಇರಿ. ಯಾವಾಗ್ಲೂ ಖುಷಿಯಾಗಿರಿ. ನೋಡಿದ್ರಲ್ಲ ನಮ್ಮೂರ ತಾಯಿ ಅಲಂಕಾರನ ಹೇಗೆ ಮಿಂಚಿದ್ದಾಳೆ ಅಲ್ವಾ? ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೂ ನೋಡೋಣ ಅನಿಸ್ತಿತ್ತು. ಆದರೆ ತುಂಬ ಜನ ಇರೋದ್ರಿಂದ ನಾವು ಜಾಸ್ತಿ ಹೊತ್ತಲ್ಲಿ ಇರೋದಕ್ಕಾಗಿಲ್ಲ. ಹಾಗಾಗಿ ನೋಡಿಕೊಂಡು ಮಂಗಳಾರತಿ ತಗೊಂಡು ಹೊರಗಡೆ ಬಂದಿದ್ದೆ ಪ್ರಸಾದಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ, ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ರು. ಒಂದು ಲೈನಲ್ಲಿ ನಿಲ್ಲಿಸಿ ಕೊಟ್ಟಿದ್ದಿದ್ರೆ ಬೇಗ ಆಗ್ತಿತ್ತು ಅನಿಸುತ್ತೆ. ಪಾಪ ಒಬ್ಬೊಬ್ಬರು ಮಕ್ಕಳನ್ನೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಬಂದಿರೋರೆಲ್ಲ ತುಂಬಾ ಕಷ್ಟಪಟ್ಟು ಈ ರೇಂಜಿಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತೀಯಮ್ಮ? ಸ್ಕೂಲ್ಗೆ. ಸ್ಕೂಲ್ಗೆ ಹೋಗಿ ಬಂದಿದ್ಯಾ, ಮತ್ತೆ ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಆಟ ಆಡೋದಕ್ಕೆ ಈ ರೇಂಜಿಗೆ ರೆಡಿಯಾಗಿದ್ಯಾ? ಓ, ಚಂದಂದಿದ ಹಾಕೊಂಡು ಒಳ್ಳೆಟ ಚೆನ್ನಾಗೈತೆ. ಓಕೆ, ಬಾಯ್. ಕಿತಾಪತಿ ಸಂಘದ ಅಧ್ಯಕ್ಷರು ಆ್ಯಂಡ್ ಉಪಾಧ್ಯಕ್ಷರು ಇವರಿಬ್ಬರು ನೈಟ್ ಹೊತ್ತು ಆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹಿಂಗೆ ಬಿತ್ಕೊಂಡಿದ್ದಾನೆ ನೋಡಿ. ಅವನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ಪಟ್ ಅಂತ ಇಳಿದ್ಬಿಡ್ತಾನೆ.